ಮನೆಯಿಂದಲೇ ಸೀರೆಯಿಂದ ಮ್ಯಾಟ್ ಮಾಡಿ ಹಣ ಗಳಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಸಾಧ್ಯ ಅನ್ನೋದು ಇಲ್ಲಿ ಯಾವುದೂ ಇಲ್ಲ, ನಾವು ಸಾಧ್ಯ ಮಾಡಬೇಕು ಅಷ್ಟೇ. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಅಥವಾ ಒಂದು ಸಿಂಪಲ್ ಐಡಿಯಾ ಅಂದರೆ ಸ್ಯಾರಿ ಮ್ಯಾಟ್. ಇದೇನಿದು ಸಿಂಪಲ್ಲಾಗಿ ಹೇಳ್ತಿದ್ರೆ ಸ್ಯಾರಿ ಮ್ಯಾಟ್, ಇದರಿಂದ ನಾವು ಅರ್ನಿಂಗ್ಸ್ ಮಾಡ್ಬೋದಾ, ಬಿಸ್ನೆಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫುಲ್ ವಿಡಿಯೋನ ನೋಡಿ. ಕೆಲವೊಂದು ಟಿಪ್ಸ್ಗಳಿಗೂ ಕೂಡ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಏನು ಮೆಟೀರಿಯಲ್ಸ್ ಅಂತ ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ಒಂದು ಹಳೆಯದಾದ ನಿಮ್ಮಮ್ಮ ಉಡ್ತಾ ಇರೋಂಥ ಸೀರೆಗಳಿದ್ದಾವೆ, ಹಾಗೆ ಒಂದು ಸೇಫ್ಟಿ ಪಿನ್ ಇದೆಯಾ, ಇಷ್ಟಿದ್ರೆ ಸಾಕು. ಸಿಂಪಲ್ಲಾಗಿ ಮನೆಯಲ್ಲೇ ಸ್ಯಾರಿ ಮ್ಯಾಟ್ನ ಹಾಕ್ಬೋದು. ಮ್ಯಾಟ್ ಯೂಸ್ ಮಾಡದೇ ಇರೋ ಮನೆ ಯಾವುದಿದೆ ಹೇಳಿ? ಅದರಲ್ಲೂ ಈ ಥರ ಸ್ಯಾರಿ ಮ್ಯಾಟ್ಗಳಂತೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಹಾಗೆ ಹೊರಗಡೆ ತಗೊಬಂದಿರೋ ಮ್ಯಾಟ್ಗಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಇದನ್ನು ಹೇಗೆ ಮಾಡ್ಬೋದು ಅಂದರೆ ನೋಡ್ಬೋದು ನೀವು. ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ಇದರಿಂದ ನೀವು ಮ್ಯಾಟ್ನ ಹೆಣಿತಾ ಹೋಗ್ಬೋದು. ಈ ರೀತಿ ಸ್ಯಾರಿಯಿಂದ ಮಾಡಿರೋ ಮ್ಯಾಟ್ಗೆ ತುಂಬ ಡಿಮ್ಯಾಂಡ್ ಇದೆ, ಹಾಗೆ ಪ್ರೈಸಸ್ ಕೂಡ ಜಾಸ್ತಿನೇ ಇದೆ. ಒಂದು ಮ್ಯಾಟಿಗೆ ಕಡಿಮೆ ಅಂದರೆ ₹100 ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಈ ಮ್ಯಾಟ್ಗಳು ತುಂಬ ಬಾಳಿಕೆ ಬರುತ್ತೆ, ಅಂದರೆ ಒಂದು ವರ್ಷದವರೆಗೂ ಮ್ಯಾಟ್ಗಳು ಕೂಡ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಎಸ್ ಗೈಸ್, ಸ್ಯಾರಿ ಮ್ಯಾಟ್ನ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಹೋದರೆ, ಇದಕ್ಕೆ ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ಮತ್ತು ಒಂದು ಹಳೆ ಸ್ಯಾರಿ ಇದ್ದರೆ ಸಾಕು. ಇದಕ್ಕೆ ಹೇಗೆ ಮಾಡ್ಬೋದು ಅನ್ನೋ ವೀಡಿಯೋಸ್ಗಳು ನಿಮಗೆ ಯೂಟ್ಯೂಬಲ್ಲಿ ತುಂಬಾ ಇದ್ದಾವೆ, ಅದನ್ನೆಲ್ಲ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ತುಂಬಾ ಕಲರ್ಫುಲ್ಲಾಗಿ ಮಾಡ್ಬೋದು ಈ ಮ್ಯಾಟ್ಗಳನ್ನ. ಹಾಗೆ ನಿಮಗೆ ಏನಾದರೂ ಯಾವ ಥರ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳಿದ್ದಾವೆ, ಅದನ್ನು ನೋಡಿಬಿಟ್ಟು ನೀಟಾಗಿ ನೀವೇ ಟ್ರೈ ಮಾಡಿ. ಮನೇಲಿ 1 ಅಥವಾ 2 ಸಲ ಟ್ರೈ ಮಾಡಿ, ಆಗ ನಿಮಗೆ ಪರ್ಫೆಕ್ಷನ್ ಆಗುತ್ತೆ. ಈ ಮ್ಯಾಟ್ ಮಾಡೋದಕ್ಕೆ ಜಾಸ್ತಿ ಟೈಮು ಏನು ಬೇಕಾಗೋದಿಲ್ಲ. ದಿನದಲ್ಲಿ ಒಂದು 3 to 4 ಮ್ಯಾಟ್ ಅಂತೂ ಆರಾಮಾಗಿ ಮಾಡ್ಬೋದು, ಹೊಸದಾಗಿ ಮಾಡೋರಾದರೂ ಸಹ. ಯಾರು ತಾನೇ ಮ್ಯಾಟ್ನ ಮನೇಲಿ ಯೂಸ್ ಮಾಡೋದಿಲ್ಲ? ಎಲ್ಲರೂ ಯೂಸ್ ಮಾಡ್ತೀವಿ ತಾನೆ. ಅದರಲ್ಲೂ ಮನೇಲಿ ಒಂದು 7ರಿಂದ 8 ಮ್ಯಾಟ್ಗಳಂತೂ ಮನೇಲಿ ಇದ್ದೇ ಇರ್ತವೆ. ಹಾಗಾಗಿ ಮ್ಯಾಟ್ಗಳನ್ನಂತೂ ಪರ್ಚೇಸ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೂ ಸಹ ಇದೆ, ನಿಮಗೂ ಇದೆ ಅಲ್ವಾ? ಈ ರೀತಿ ಮ್ಯಾಟ್ಗಳು ತುಂಬ ಬಾಳಿಕೆ ಬರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತು ನೋಡೋಕ್ಕೆ ಸಹ ತುಂಬಾ ಕಲರ್ಫುಲ್ ಆಗಿರುತ್ತೆ, ತುಂಬ ಬಾಳಿಕೆ ಬರುತ್ತೆ. ನಾನೇ ನೋಡಿದ್ದೀನಿ, ನಮ್ಮ ಮನೇಲಿ 2-3 ಮ್ಯಾಟ್ ಇದೆ, ಅದು 1 ವರ್ಷ ಅಲ್ಲ ಅದಕ್ಕಿಂತಲೂ ಜಾಸ್ತಿ ಆಗಿದೆ, ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಅಂಗಡಿಲಿ ತರೋ ಮ್ಯಾಟ್ಗಳಿಗಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ವಾಷಿಂಗ್ ಮಿಷಿನ್ ಕೂಡ ಹಾಕಿ ವಾಶ್ ಮಾಡಿದ್ರು ಕೂಡ ಮ್ಯಾಟ್ಗಳು ಏನೂ ಸಹ ಆಗೋದಿಲ್ಲ. ಆದರೆ ಪ್ಲಾಸ್ಟಿಕ್ ಮ್ಯಾಟ್ಗಳು ಬೇಗನೆ ಡ್ಯಾಮೇಜ್ ಆಗಿ ಹಾಳಾಗೋಗ್ತವೆ. ಇದನ್ನೇ ನಾವು ಬಿಸ್ನೆಸ್ ಥರ ಕನ್ವರ್ಟ್ ಮಾಡಿಕೊಂಡು ಯಾಕೆ ಮನೇಲಿ ಸ್ಯಾರಿ ಮ್ಯಾಟ್ನ ಮಾಡಬಾರ್ದು ಅಲ್ವಾ? ಫ್ರೀ ಟೈಮ್ ಇರುತ್ತೆ, ಟಿ ವಿ ನೋಡ್ತಿರ್ತೀರ, ಸೀರಿಯಲ್ ನೋಡ್ತಿರ್ತೀರ, ಅಥವಾ ಏನಾದರೂ ಒಂದು ಹರಟೆ ಹೊಡಿತೀರ. ಆ ಟೈಮಲ್ಲಿ ಈ ಥರ ಒಂದು ಮ್ಯಾಟ್ಗಳನ್ನ ನೀವೇ ಮನೇಲಿ ತಯಾರು ಮಾಡಿ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಗೊತ್ತಾಗದೇ ಇರ್ಬೋದು, ಫಸ್ಟು ಅದನ್ನು ಮಾಡ್ತಾ ಹೋದಂಗೆ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಯಾವೆಲ್ಲ ರೀತಿ ಮಾಡ್ಬೋದು, ಅಥವಾ 2 ಸ್ಯಾರಿ ತೊಗೊಂಡು 2 ಮ್ಯಾಟನ್ನು ಒಂದೇ ಮ್ಯಾಟನ್ನು ಕಲರ್ಫುಲ್ಲಾಗಿ ಮಾಡ್ಬೋದು. ಅದೆಲ್ಲ ಐಡಿಯಾಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಮಾಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ. ಮನೇಲಿ ಇದಕ್ಕೆ ಜಾಸ್ತಿ ಏನು ಬೇಡ, ಸೇಫ್ಟಿ ಪಿನ್ ಇದ್ದರೆ ಸಾಕು. ಕೆಲವೊಂದು ಐಡಿಯಾಸ್ಗಳು ಕೂಡ ಯೂಟ್ಯೂಬ್ ಚಾನಲ್ಸ್ ಕೂಡ ಇರುತ್ತೆ. ಅಂದರೆ 2 ಕಲರ್ ಸ್ಯಾರಿ ತೊಗೊಂಡು 1 ಮ್ಯಾಟ್ ಮಾಡೋದು ಹೇಗೆ ಅಂದರೆ, ಒಂದು ಸ್ಯಾರಿಲಿ 1 ಮ್ಯಾಟ್ ಅಂತೂ ಕಂಪ್ಲೀಟಾಗಿ ಆಗೋಗುತ್ತೆ. ಇದೇ ರೀತಿ ನೀವು ಮನೆಯಲ್ಲಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರೋ ಮ್ಯಾಟ್ಗಳನ್ನು ನೀವೇ ತಯಾರು ಮಾಡ್ಬೋದು. ಇನ್ನು ಪ್ರೈಸಸ್ ಅಂತ ಬಂದರೆ ಅವರೇ ನಿಮಗೆ ಸ್ಯಾರಿನ ತಂದುಕೊಟ್ರೆ ನೀವಿನ್ನು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೊಡ್ಬೋದು, ಅಥವಾ ನಿಮ್ಮದೇ ಸ್ಯಾರಿಲಿ ನೀವು ಮಾಡಿದರೆ ಪ್ರೈಸಸ್ ಕೂಡ ಜಾಸ್ತಿನೇ ಮಾಡ್ಬೋದು. ಅದು ನಿಮ್ಮ ಒಂದು ಡಿಮ್ಯಾಂಡ್ಗೆ ಬಿಟ್ಟಿರುತ್ತೆ. ಈ ಥರ ಸ್ಯಾರಿ ಮ್ಯಾಟ್ಗಳು ಜನ ತುಂಬ ಇಷ್ಟಪಡ್ತಾರೆ. ಒಂದು ಮ್ಯಾಟ್ಗಳೇನೋ ಮಾಡಿದ್ರಿ, ಇದನ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅಂದರೆ, ಅಫ್ಕೋರ್ಸ್ ನೀವು ಆಫ್ಲೈನ್ ಮಾರ್ಕೆಟಿಂಗೇ ಮಾಡಬೇಕಾಗತ್ತೆ. ಆನ್ಲೈನ್ ಮಾರ್ಕೆಟಿಂಗು ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ನಿಮ್ಮ ನಿಯರ್ ಇರೋರ ಹತ್ರನೇ ಅಕ್ಕಪಕ್ಕ ಮನೆಯವರಿಗಾಗಿರ್ಬೋದು, ಅಥವಾ ಕೆಲವೊಂದು ಫ್ಯಾನ್ಸಿ ಸ್ಟೋರ್ಸ್ಗಳಿಗಾಗಿರ್ಬೋದು, ಒಂದು ಹೋಲ್ಸೇಲ್ ಅಂಗಡಿಗಳಿಗಾಗಿರ್ಬೋದು, ಈ ಥರ ಮ್ಯಾಟ್ಗಳನ್ನ ಸೇಲ್ ಮಾಡಿ ಒಳ್ಳೆ ಪ್ರೈಸ್ಗೆ ಸೇಲ್ ಆಗುತ್ತೆ. ಇನ್ನು ಕೆಲವರು ಅವರ ಹಳೆ ಸೀರೆಗಳನ್ನೇ ತಂದು ಕೊಟ್ಟರೆ ನೀವು ಅದಕ್ಕೆ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾರ್ಜಿನಲ್ಲಿ ನಿಮ್ಮ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನಿಮ್ಮದೇ ಒಂದು ಸ್ಯಾರಿಲಿ ನೀವು ಮಾಡಿದರೆ ನಿಮ್ಮ ಪ್ರಾಫಿಟನ್ನು ಸ್ವಲ್ಪ ಜಾಸ್ತಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಬಿಸ್ನೆಸ್ ಅಂದ್ರೇ ಹಾಗೆ ಮಾತೇ ಬಂಡವಾಳ ಆಗಿರುತ್ತೆ. ನೀವು ಯಾರನ್ನೇ ಆದರೆ ತಗೊಳ್ಳೋದಕ್ಕೆ ನೀವು ಅಪ್ರೋಚ್ ಮಾಡಬೇಕು. ಫಸ್ಟ್ ಟೈಮ್ ನೋಡಿ ಇದು ಹೇಳಿ, ಇದು ತುಂಬ ಒಳ್ಳೆ ಬಾಳಿಕೆ ಬರುತ್ತೆ. ನಿಮ್ಮ ಮನೇಲಿ ವರ್ಷಕ್ಕೆ ಒಂದು 10 ಅಥವಾ 20 ಮ್ಯಾಟ್ ತಗೊಳ್ಬೋದು. ಇದೊಂದು ಮ್ಯಾಟು ವರ್ಷ ಪೂರ್ತಿ ಬರುತ್ತೆ ಅಂತೆಲ್ಲ ಅಪ್ರೋಚ್ ಮಾಡಿಬಿಟ್ಟು ನೀವು ಅವರಿಗೆ ಕಸ್ಟಮರ್ಸ್ನ ಕನ್ವೀನಿಯನ್ಸ್ ಮಾಡಿ. ಇದೇ ರೀತಿ ಮ್ಯಾಟ್ ಮಾಡಿ ನೀವು ದಿನಕ್ಕೆ ಒಂದು 4 ಮ್ಯಾಟ್ ಮಾಡಿದರೂ ಸಹ ಸಾಕಾಗತ್ತೆ. ಒಂದು ಮ್ಯಾಟಿಗೆ ಒಂದು 100ರಿಂದ 150ಗೆ ಪ್ರೈಸ್ನ ನೀವು ನಿಗದಿ ಮಾಡಿದ್ರೂ ದಿನದಲ್ಲಿ ಒಂದು 400ರಿಂದ 500 ಅಂತೂ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದು. ಬೆಲೆ ನಿಗದಿ ಅನ್ನೋದು ಅದು ನಿಮಗೆ ಬಿಟ್ಟಿರುತ್ತೆ, ನಿಮಗೆ ಆರ್ಡರ್ಸ್ ಬಂದ ಹಾಗೆ ನಿಮಗೆ ಕಸ್ಟಮರ್ಸ್ ಜಾಸ್ತಿ ತಗೊಳ್ತಿದ್ದಾರೆ ಅಂದರೆ ಪ್ರೈಸಸ್ ಕೂಡ ನೀವು ಜಾಸ್ತಿ ಮಾಡಬೇಕಾಗತ್ತೆ. ಕಸ್ಟಮರ್ಸ್ ಕಡಿಮೆ ಇದ್ದಾರೆ ಅಂದರೆ ಸ್ವಲ್ಪ ಪ್ರೈಸಸ್ ಅಥವಾ ಪ್ರಾಫಿಟ್ ಮಾರ್ಜಿನ್ ಅನ್ನೋದನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗುತ್ತೆ. ಅದು ನಿಮಗೆ ಬಿಟ್ಟಿದ್ದಾಗಿರುತ್ತೆ.
ಈ ಥರನೂ ಬಿಸ್ನೆಸ್ ಎಲ್ಲ ಮಾಡ್ಬೋದಾ ಅಂದರೆ ಮಾಡ್ಬೋದು ಗೈಸ್. ಮನೆಗಂತೂ ಮ್ಯಾಟ್ ಹಾಕೋರ ಸಂಖ್ಯೆ, ನಾವಂತೂ ಮ್ಯಾಟನ್ನು ದಿನದಲ್ಲಿ ಎಷ್ಟು ಮ್ಯಾಟ್ ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತು. ಎಲ್ಲರೂ ಮ್ಯಾಟ್ನ ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ನೀವು ಈ ರೀತಿ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ಇದಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಮಗೆ ದಿನದಲ್ಲಿ ಮಿನಿಮಮ್ ಅಂದರೂ 500 600 ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ತಿಂಗಳಿಗೆ ಒಂದು 30 to 35,000 ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಆರ್ಡರ್ ಬಂದಿರೋ ರೀತಿ ನೀವು ಅದನ್ನ ನಿಮ್ಮ ಒಂದು ಪ್ರೈಸಸ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದಾದ ಬಿಸ್ನೆಸ್ ಐಡಿಯಾಸ್ಗಳಲ್ಲಿ ಇದು ಕೂಡ ಒಂದು ವೆಸ್ಟ್ ಸ್ಯಾರಿ ಅಥವಾ ಒಂದು ಸೇಫ್ಟಿ ಪಿನ್ನಿಂದ ಒಂದು ಮ್ಯಾಟನ್ನು ಮಾಡಿಬಿಟ್ಟು ಸೇಲ್ ಮಾಡಿ, ಅದರಿಂದ ಕಸ್ಟಮರ್ಸ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ಈ ಥರ ಒಂದು ಮ್ಯಾಟ್ಗಳನ್ನ ಜನ ತುಂಬ ಇಷ್ಟಪಟ್ಟು ತಗೊಳ್ತಾರೆ. ಏನನ್ನೇ ಆದರೂ ನಾವು ಮನೆಯಿಂದಲೇ ಶುರು ಮಾಡೋಣ. ಅದು ಕಡಿಮೆ ಬಂಡವಾಳದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನನ್ನ ಒಂದು ಚಾನಲ್ನಲ್ಲಿ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಹಾಗೆ ಯಾವುದೇ ರೀತಿ ಇದರಲ್ಲಿ ಮೋಸ ಇಲ್ಲ. ನೀವು ನನಗೆ ಹಣ ಪೇಮೆಂಟ್ ಮಾಡಬೇಕಂತ ಇಲ್ಲ, ಅಥವಾ ನೀವು ನನ್ನ ವರ್ಕ್ ಫ್ರಮ್ ಆ ಥರ ಜಾಬ್ಗಳಿಗೆ ಮೊರೆ ಹೋಗೋಕ್ಕಿಂತ ಈ ಥರ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನು ನೀವು ಮನೆಯಿಂದಲೇ ಶುರು ಮಾಡ್ಬೋದು. ಇಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಿಂತ ನಾವೇನು ಮಾಡ್ತೀವಿ, ನಮ್ಮ ವರ್ಕ್ ಹೇಗಿದೆ, ನಮಗೆ ಏನು ಗೊತ್ತಿದೆ, ನಮ್ಮ ಕ್ರಿಯೇಟಿವಿಟಿ ಏನು ಅನ್ನೋದ್ರ ಮೇಲೆ ನಮ್ಮ ಒಂದು ಬಿಸ್ನೆಸ್ ಅನ್ನೋದು ನಿಂತಿರತ್ತೆ. ಎಲ್ಲ ರೀತಿಯಲ್ಲೂ ಸಹ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನಮಗೆ ಹೇಗೆ ಮಾಡಬೇಕು ಅನ್ನೋ ಐಡಿಯಾಸ್ಗಳಿರಬೇಕು ಅಷ್ಟೇ. ಈ ರೀತಿಯ ಚಿಕ್ಕ ಪುಟ್ಟ ಬಿಸ್ನೆಸ್ ಇದು ಅಂದರೆ ಮನೆಯಿಂದಲೇ ಶುರು ಮಾಡಬಹುದಾದ, ಮಹಿಳೆಯರಿಗೆ ಮನೆಯಲ್ಲೇ ಕೂತು ಮಾಡಬಹುದಾದ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ನಾನು ಫುಲ್ ಮಾಹಿತಿಯನ್ನು ನನ್ನ ಒಂದು ಚಾನಲಲ್ಲಿ ಕೊಟ್ಟಿದ್ದೀನಿ. ಈ ಥರ ತುಂಬ ಬಿಸ್ನೆಸ್ ಐಡಿಯಾಸ್ಗಳು ನನ್ನ ಚಾನಲಲ್ಲಿದೆ. ಎಲ್ಲನೂ ಹೋಗಿ ನೋಡಿ ಒಂದು ಸಲ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಉದ್ದೇಶ ಇಷ್ಟೇ, ಮಹಿಳೆಯರು ಮನೆಯಲ್ಲೇ ಕೂತು ಮಾಡಬಹುದಾದ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಯಾರು ದಯವಿಟ್ಟು ಮನೇಲಿ ಸುಮ್ಮನೆ ಕೂರಬೇಡಿ. ಏನಾದರೂ ಒಂದು ಬಿಸ್ನೆಸ್ ಅಥವಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಅದು ನಿಮಗೆ ಗ್ರೋತ್ ಆಗ್ತಾ ಹೋದರೆ ಮಾತ್ರ ಅದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ಯಾರು ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡಿ. ಮನೆಯಿಂದನೇ ಮಾಡಿ ಫಸ್ಟು. ನೀವು ಅದಕ್ಕೆ ಹೋಗಿ ಅಂಗಡಿ ತೊಗೊಂಡು ರೆಂಟ್ ಕಟ್ಟಿ ಬಿಸ್ನೆಸ್ ಮಾಡಬೇಕಂತಲೇ ಏನಿಲ್ಲ. ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗಿರೋ ಬಿಸ್ನೆಸ್ ಐಡಿಯಾಸ್ಗಳು ತುಂಬಾ ಇದ್ದಾವೆ. ಅದೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ತಾ ಹೋಗ್ಬೋದು. ನಾನು ಎಲ್ಲ ಕೆಲವೊಂದು ಐಡಿಯಾಸ್ಗಳನ್ನ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮಹಿಳೆಯರು ಮನೇಲಿ ಸುಮ್ಮನೆ ಕೂರಬೇಡಿ. ನೀವು ಸ್ವಲ್ಪ ಪ್ರಮಾಣದಲ್ಲಾದರೂ ಹಣವನ್ನು ಸಂಪಾದಿಸಿ. ಅದಕ್ಕೋಸ್ಕರ ನಾನು ಈ ಐಡಿಯಾಸ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಈ ಥರ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನಮ್ಮ ಒಂದು ಬದುಕನ್ನು ನಾವು ಕಟ್ಕೊಳ್ಳೋದಕ್ಕೆ ಅಥವಾ ನಾವು ಒಂದು ಚಿಕ್ಕ ಪ್ರಮಾಣದಲ್ಲಿ ಸಂಪಾದನೆ ಮಾಡೋದಕ್ಕೆ ಯಾರ ಒಂದು ಅಪ್ಪಣೆನೂ ಕೇಳಬೇಕಾಗಿಲ್ಲ. ನಾವೇ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಅದಕ್ಕೆ ಕೆಲವೊಂದೊಂದು ಐಡಿಯಾಸ್ಗಳು ನಮಗೆ ಬೇಕಾಗಿರುತ್ತೆ. ಎಲ್ಲದರಲ್ಲೂ ಸಹ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅದು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಹೊರಗಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಇನ್ನೊಬ್ಬರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಈ ಥರ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ನ ನೀವು ಮನೆಯಲ್ಲೇ ಸ್ಟಾರ್ಟ್ ಮಾಡಿ. ಅದು ಚೆನ್ನಾಗಾಗ್ತಿದೆ ಅಂದರೆ ಮಾತ್ರ ಅದನ್ನು ಮುಂದುವರಿಸ್ಕೊಂಡು ಹೋಗಿ, ಇಲ್ಲಾಂದರೆ ಅದನ್ನು ಬಿಟ್ಬಿಡಿ, ಇನ್ನೊಂದು ಬೇರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ. ಅದು ನೀವು ಸ್ಟಾರ್ಟ್ ಮಾಡಬೇಕು, ಮನೆಯಿಂದನೇ ಸ್ಟಾರ್ಟ್ ಮಾಡಿ ಅನ್ನೋದು ನನ್ನ ಉದ್ದೇಶ. ಓಕೆ ಗೈಸ್, ಇದೇ ರೀತಿ ಚಾಲೆಂಜಿಂಗ್ ವಿಡಿಯೋಸ್ ಅಥವಾ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.